ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಸ್ಪರ್ಧಾ ಗುರುಜಿ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನ್ನಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 1,000 ಪೋಸ್ಟ್ಗಳ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಅದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಮೊದಲೇದಾಗಿ ಎಷ್ಟು ಹುದ್ದೆಗಳಿದಾವೆ, ಯಾರ್ಯಾರು ಕ್ವಾಲಿಫೈ ಆಗಬೇಕು, ಅರ್ಹರಿದ್ದೀರಿ, ಅದಾದ ನಂತರ ಏಜ್ ಎಷ್ಟು, ಪೇಮೆಂಟ್ ಎಷ್ಟು ಮತ್ತು ಫೀಸ್ ಎಷ್ಟು, ದಿನಾಂಕಗಳು, ಅದಾದ ನಂತರ ಪೋಸ್ಟ್ ಯಾವುವು, ಮೇನಾಗಿ ಇಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಾದ ನಂತರ ಸಿಲೆಬಸ್ ಏನು, ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲೇದಾಗಿ ಸಿಲೆಬಸ್ ಬಗ್ಗೆಯೂ ಕೂಡ ತಿಳಿದುಕೊಳ್ಳೋಣ. ನೀವು ಮೊದಲೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೋಡಿ ಸ್ಪರ್ಧಾರ್ಥಿಗಳೇ, ಮೊದಲೇದಾಗಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 1,000 ಹುದ್ದೆಗಳ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇದಕ್ಕೆ ಯಾರ್ಯಾರು ಅಪ್ಲೈ ಅಂದರೆ, ಮೊದಲೇದಾಗಿ ಯಾವ ಪೋಸ್ಟ್ ಅಂತ ನೋಡ್ಕೋಣ. ಮೊದಲೇದಾಗಿ ಇದು ಡಿಗ್ರಿ ಮೇಲೆ ಕಾಲ್ಫಾರ್ಮ್ ಆಗಿದೆ. ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಕಾಲ್ ಆಗಿದೆ. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಗತ್ಯವಿರುವ ಕ್ರೆಡಿಟ್ ಆಫೀಸರ್, ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳ ಭರ್ತಿಗೆ ಹಾಗೂ ಅರ್ಹ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಇಲಾಖೆ ಹೆಸರನ್ನು ಈಗಾಗಲೇ ತಿಳ್ಕೊಂಡ್ರಿ, ಬ್ಯಾಂಕು ಕೂಡ ಗೊತ್ತಾಯಿತು. ಅದಾದ ನಂತರ ಹುದ್ದೆಗೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕಂದ್ರೆ, ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಬೇಕು. ಉದ್ಯೋಗ ಸ್ಥಳ ಆಲ್ ಓವರ್ ಇಂಡಿಯಾ, ಎಲ್ಲಿ ಬೇಕಾದರೂ ಜಾಬ್ ಸೆಲೆಕ್ಷನ್ ಆಗ್ಬೋದು. ನೆಕ್ಸ್ಟು ಇದಕ್ಕೆ ವಯೋಮಿತಿ ನೋಡೋದಾದರೆ ಕನಿಷ್ಠ 20 ವರ್ಷ ಆಗಿರಬೇಕು, ಅದೇ ರೀತಿ ಗರಿಷ್ಠ 30 ವರ್ಷ ಆಗಿರಬೇಕು. ನೀವು ಏನು ಕೇಳ್ತೀರಂದರೆ ವಯೋಮಿತಿ ಸಡಿಲಿಕೆ ಇದೆ ಅಂತ. 100% ವಯೋಮಿತಿ ಸಡಿಲಿಕೆ ಇದೆ. ನೋಡಿ, ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 5 ವರ್ಷಗಳ ಕಾಲಾವಕಾಶವನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಅಂದರೆ ಲಾಸ್ಟ್ 30 ಇತ್ತು, 35 ಆಯಿತು. ಅದಾದ ನಂತರ OBCದವರಿಗೆ 30 ಇತ್ತು, 33 ಆಯಿತು. PWD ಅಭ್ಯರ್ಥಿಗಳಿಗೆ 10 ವರ್ಷ, ಅಂದರೆ 30 ಲಾಸ್ಟ್ ಇದ್ದು ಗರಿಷ್ಠ, ಈಗ 40 ಆಯಿತು. ಈ ರೀತಿಯಾಗಿ ವಯಸ್ಸಿನ ವಯೋಮಿತಿಯನ್ನು ಸಡಿಲಿಕೆ ಮಾಡಿದ್ದಾರೆ. ನಿಮಗೆ ಅಪ್ಲೈ ಆಗ್ತಿದ್ರೆ ಖಂಡಿತವಾಗಲೂ ಅಪ್ಲಿಕೇಶನ್ ಹಾಕಿರಿ. ಇದಾದ ನಂತರ ವೇತನ ಶ್ರೇಣಿ ನೋಡೋದಾದರೆ ಮೊಟ್ಟ ಮೊದಲ ಪೇಮೆಂಟ್ ಅಂದರೆ ಬೇಸಿಕ್ ಪೇಮೆಂಟ್ನೇ 48,000 ಇಟ್ಟಿದ್ದಾರೆ. ಅಸಿಸ್ಟೆಂಟ್ ಮ್ಯಾನೇಜರ್ ಒಳ್ಳೆಯ ಗುಡ್ ಪೋಸ್ಟ್ ಇದೆ, ಹಾಗಾಗಿ 48,480 ಬೇಸಿಕ್ ಪೇಮೆಂಟು. ಇದಕ್ಕೆ TADI ಜಾಸ್ತಿ ಮೋರ್ ದೆನ್ 70,000 ತನಕ ಪೇಮೆಂಟ್, ಫಸ್ಟ್ ಪೇಮೆಂಟ್ ಬೀಳ್ತೈತೆ ರೀ. ಇದಕ್ಕೆ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ, ನೀವು ಆನ್ಲೈನ್ ಎಕ್ಸಾಮ್ ಬರದೆ ಪಾಸ್ ಆಗ್ಬೇಕು ರೀ. ನೆಕ್ಸ್ಟು ಅರ್ಜಿ ಶುಲ್ಕ ನೋಡ್ಕೊಂಬಿಡೋಣ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ PWD ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಕೇವಲ 150 ರೂಪಾಯಿ ಮಾತ್ರ ಇಟ್ಟಿದ್ದಾರೆ. ಅದಾದ ನಂತರ ಉಳಿದ ಅಭ್ಯರ್ಥಿ ಅಂದರೆ EWS ಆಗಿರ್ಬೋದು, OBC ಆಗಿರ್ಬೋದು, ಜನರಲ್ ಮೆರಿಟ್ದವ್ರು ಆಗಿರ್ಬೋದು, ಇವರಿಗೆ 750 ರೂಪಾಯಿ ಫೀಸ್ ಇಟ್ಟಿದ್ದಾರೆ. ನೋಡಿ, 750 ರೂಪಾಯಿ ಫೀಸ್ ಏನು ಭಾಳ ಇಲ್ಲ. ಈಗಿನ ಕಾಲದಲ್ಲಿ ಇದು ಅಮೌಂಟು ಎಲ್ಲ ಅಪ್ಲಿಕೇಶನ್ಗೆ 750 ಇಟ್ಟಿದ್ದಾರೆ. 750 ಅಮೌಂಟ್ ಇಲ್ಲ ಅಂತ ಬಿಡಬೇಡ್ರಿ. ನೀವು ಪೋಸ್ಟಿಗೆ ಆಯ್ಕೆ ಆದರೆ ಇದರ 10 ಪಟ್ಟು ಗಳಿಸ್ತೀರಿ. ಇದಾದ ನಂತರ ಅಮೌಂಟನ್ನು ಯಾವ ರೀತಿ ಪೇ ಮಾಡಬೇಕಂದ್ರೆ, ನಿಗದಿಪಡಿಸಿದ ಶುಲ್ಕವನ್ನು ಆನ್ಲೈನ್ ಮುಖಾಂತರ ಪಾವತಿ ಮಾಡಬೇಕು. ನೀವು ಡೆಬಿಟ್ ಕಾರ್ಡ್ ಆದರೆ ಯೂಸ್ ಮಾಡಿರಿ, ಅಥವಾ UPI ಮೂಲಕ ಅಥವಾ ನೆಟ್ ಬ್ಯಾಂಕಿಂಗರೇ ಮಾಡಿರಿ. ನೀವು ಟೋಟಲಾಗಿ ಪೇಯನ್ನು ಆನ್ಲೈನ್ ಮುಖಾಂತರ ತುಂಬಬೇಕು. ಇಲ್ಲಿ ಚರ್ಚೆ ಆಗುವ ದಿನಾಂಕಗಳ ಬಗ್ಗೆ ನೋಡೋದಾದರೆ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಈಗಾಗಲೇ ಅಪ್ಲಿಕೇಶನ್ ಓಪನ್ ಆಗಿದೆ. 30 ಜನವರಿ 2025ರಿಂದ ಸ್ಟಾರ್ಟ್ ಆಗಿದೆ. ಎಂಡ್ ಆಗೋ ಡೇಟು ಫೆಬ್ರವರಿ 20, 2025ರಂದು. ಮೇನ್ ಇಂಪಾರ್ಟೆಂಟು, ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ರಿ. ಇದಾದ ನಂತರ ಈಗ ಡಿಸ್ಕಷನ್ ಮಾಡೋದೇನೆಂದರೆ, ಪೋಸ್ಟ್ ಎಷ್ಟಿದೆ ನೋಡೋಣ. ಮೊದಲೇದಾಗಿ 1000 ಪೋಸ್ಟ್, ಟೋಟಲಾಗಿ 1000 ಪೋಸ್ಟ್ ಇದ್ದರೆ ಅದರಲ್ಲಿ ಮೊದಲೇದಾಗಿ 150 SCದವ್ರಿಗಿದಾವೆ, SC STದವ್ರಿಗೆ 75, OBCದವ್ರಿಗೆ 270. ಅದಾದ ನಂತರ EWSದವ್ರಿಗೆ 100 ಇದ್ದಾವೆ. ಅದಾದ ನಂತರ ಜನರಲ್ ಇಲ್ಲಿ 405. ಟೋಟಲ್ 1,000 ಹುದ್ದೆಗಳು. ಇದು ಬಿಗ್ ಕಾಲ್ಫಾರ್ಮ್ ಅಂತಲೇ ಹೇಳ್ಬೋದು. 1,000 ಪೋಸ್ಟ್ ಹೈಯೆಸ್ಟ್ ಅದು. ಹಾಗಾಗಿ ನೀವು ಖಂಡಿತವಾಗಲೂ ಡಿಗ್ರಿ ಮುಗಿದಿದ್ರೆ ಯಾವುದೇ ಯೂನಿವರ್ಸಿಟಿಯಿಂದ BA ಆಗಿರ್ಬೋದು, BCom ಆಗಿರ್ಬೋದು, BSc ಆಗಿರ್ಬೋದು, ಎನಿ ಡಿಗ್ರಿ ಅಥವಾ ಎನಿ ಇಂಜಿನಿಯರಿಂಗ್ ಆದರೂ ಕೂಡ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ರಿ. ಈಗ ನಾವು ಎಕ್ಸಾಮ್ ಸ್ಟ್ರಕ್ಚರ್ ಬಗ್ಗೆ ನೋಡೋಣ. ಅಂದರೆ ಮೇನ್ಸಾ ಪ್ರಿಲಿಮ್ಸಾ ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಮೊದಲೇದಾಗಿ ಇದು ಯಾವುದೇ ಥರದಂಥ ಪ್ರಿಲಿಮ್ಸು ಮೇನ್ಸ್ ಅಂತ ಇಲ್ಲ, ಇದಕ್ಕಿರೋದು ಎಕ್ಸಾಮು. ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ಪೇ ಇಂಟರ್ವ್ಯೂ. ಮೊದಲೇದಾಗಿ ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಅಂತ ತಿಳ್ಕೋದಾದರೆ, ಮೊದಲೇದಾಗಿ ಇಂಗ್ಲೀಷ್ ಲ್ಯಾಂಗ್ವೇಜು 30 ಕ್ವಶನ್ ಇರ್ತವೆ, 30 ಮಾರ್ಕ್ಸು. ಇಂಗ್ಲೀಷ್ ಮೀಡಿಯಮ್ದಲ್ಲೇ ಬರೀಬೇಕು. ಇದಕ್ಕೆ ಟೈಮ್ ಅಲಾಟ್ಮೆಂಟ್ ನೋಡೋದಾದರೆ 25 ನಿಮಿಷಗಳ ಕಾಲಾವಕಾಶ ಇರ್ತೈತಿ. ಇದಾದ ನಂತರ ಕ್ವಾಂಟಿಟ್ಯೂಡ್ ಆಪ್ಟಿಟ್ಯೂಡ್ ಅಂತ ಬರ್ತೈತಿ. 30 ಕ್ವಶನು, 30 ಮಾರ್ಕ್ಸು.
ಇಂಗ್ಲೀಷ್ ಅಥವಾ ಹಿಂದಿ ಯಾವುದೇ ರೀತಿಯ ಕನ್ನಡ ಲ್ಯಾಂಗ್ವೇಜಲ್ಲಿ ಬರಲ್ಲ. ಇದು ಇಂಗ್ಲೀಷ್ ಅಥವಾ ಹಿಂದಿ ನೀವು ಯಾವ ಭಾಷೆ ಚೂಸ್ ಮಾಡ್ತೀರಿ ಆ ಭಾಷೆಯಲ್ಲಿ ಮಾತ್ರ ಬರುತ್ತದೆ. ಇದಕ್ಕೂ ಕೂಡ 25 ನಿಮಿಷಗಳ ಕಾಲಾವಕಾಶ ಇರ್ತೈತಿ. ಇದಾದ ನಂತರ ರೀಸನಿಂಗು 30 ಕ್ವಶನು 30 ಮಾರ್ಕ್ಸು ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಬರೀಬೋದು. ಇದಕ್ಕೆ ಕೂಡ 25 ನಿಮಿಷಗಳ ಕಾಲಾವಕಾಶ ಇರ್ತೈತಿ. ಇದಾದ ನಂತರ GK ಅಥವಾ ಬ್ಯಾಂಕಿಂಗ್ ರಿಲೇಟೆಡ್ ಕ್ವಶನ್ಸ್ ಇರ್ತವೆ. 30 ಕ್ವಶನ್ ಇರ್ತವೆ, 30 ಮಾರ್ಕ್ಸ್ ಆಯಿತು. ಇದು ಕೂಡ ಇಂಗ್ಲೀಷ್ ಅಥವಾ ಹಿಂದಿ. ಇದಕ್ಕೆ ಟೈಮು 15 ನಿಮಿಷಗಳ ಕಾಲಾವಕಾಶ ಇರ್ತೈತಿ. ಟೋಟಲಾಗಿ 120 ಕ್ವಶನ್ಗಳಿಗೆ 120 ಮಾರ್ಕ್ಸ್ ಆಯಿತು. ಇದಾದ ನಂತರ ಇಲ್ಲಿ ಕಾಲಾವಕಾಶ ನೋಡೋದಾದರೆ ನೀವು 120 ಕ್ವಶನು 120 ಮಾರ್ಕ್ಸ್ ಆಯಿತು. ಅದಾದ ನಂತರ ಇದಕ್ಕೆ ಎಕ್ಸಾಮ್ಗೆ 90 ನಿಮಿಷಗಳ ಟೋಟಲ್ ಕಾಲಾವಧಿ ಇರ್ತೈತಿ. ಆನ್ಲೈನ್ ಎಕ್ಸಾಮ್ ಇರ್ತೈತಿ. ಅದಾದ ನಂತರ ಇಲ್ಲಿ ನೀವು 120 ಕ್ವಶನ್ ಕೂಡ ಟಿಕ್ ಮಾಡಬಹುದು. ನೆಗೆಟಿವ್ ಕೂಡ ಇದೆ, ಮೈನ್ ಇಂಪಾರ್ಟೆಂಟು ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ. ಇದಾದ ನಂತರ ಇಲ್ಲಿ ನೆಕ್ಸ್ಟು ಇನ್ನೊಂದಿದೆ, ಇಲ್ಲಿ ಮೇನ್ಸ್ ಅಂತ ಮಾಡಿಲ್ಲ. ಹಾಗಾಗಿ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ 5ನೇದು ಇಂಗ್ಲೀಷ್ ಲ್ಯಾಂಗ್ವೇಜ್ ಲೆಟರ್ ರೈಟಿಂಗ್ ಅಥವಾ ಎಸ್ಸೆ ಡಿಸ್ಕ್ರಿಪ್ಷನ್ ಅಂದರೆ ಬರೆಯುವ ಮೂಲಕ ನಿಮ್ಮನ್ನು ಆಯ್ಕೆ ಮಾಡ್ಕೋತಾರೆ. 2 ಕ್ವಶನ್ ಇರ್ತಾವೆ ರೀ. ಎಷ್ಟು 30 ಮಾರ್ಕ್ಸ್ ಆಯಿತು. ಇದು ಇಂಗ್ಲೀಷ್ನಲ್ಲೇ ಬರೀಬೇಕು. ಇದಕ್ಕೆ ಟೈಮ್ ಎಷ್ಟಂದರೆ 30 ನಿಮಿಷ. ಏನು ಮಾಡ್ಬೇಕಂದ್ರೆ ನೀವು ಒಂದು ಲೆಟರ್ ರೈಟಿಂಗ್ ಬರೀಬೇಕು, ಅದಕ್ಕೆ 15 ಮಾರ್ಕ್ಸು. ಅದಾದ ನಂತರ ಎಸ್ಸೆ ಒಂದು ಬರೀಬೇಕು, ಅದಕ್ಕೆ ಕೂಡ 15 ಮಾರ್ಕ್ಸು. 2 ಕ್ವಶನು ಒಂದೊಂದಕ್ಕೆ 15 ಮಾರ್ಕ್ಸು. ಇದು ಕೂಡ 30 ಮಾರ್ಕ್ಸ್ ಆಯಿತು. ಇಲ್ಲಿ ಟೋಟಲಾಗಿ ಇದಕ್ಕೆ ಅರ್ಧ ಗಂಟೆ ಕೊಡ್ತಾರೆ. ಹೀಗಾಗಿ ನೀವು ಈ ರೀತಿಯಾಗಿ ನೀವು 150 ಮಾರ್ಕ್ಸಿಗೆ ಎಷ್ಟು 2 ತಾಸುಗಳ ಕಾಲಾವಕಾಶದಲ್ಲಿ ಬರೀಬೇಕು. ಇಲ್ಲಿ ನೀವು ಮಾರ್ಕ್ಸ್ ಎಷ್ಟು ತೊಗೊಂಡ್ರೆ ಎಲಿಜಿಬಲ್ ಆಗ್ತೀರಂದರೆ ನೆಕ್ಸ್ಟ್ ಇಂಟರ್ವ್ಯೂಗೆ 45 ಟು EWS ಮತ್ತು ಜನರಲ್ ಇವರಿಗೆ 50% ಮೋರ್ ದೆನ್ 50% ಮಾರ್ಕ್ಸ್ ತೊಗೊಂಡಿರ್ಬೇಕು. ಅಂದರೆ 150ಕ್ಕೆ 50% ಅಂದರೆ 75 ಅಬೋವ್ ನೀವು ಮಾರ್ಕ್ಸ್ ತೊಗೊಂಡ್ರೆ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗುವ ಸಂಭವನೀಯತೆ ಇದೆ. ಅದು ಡಿಪೆಂಡ್ ಅಪಾನ್ ಕಟ್ ಆಫ್ನಲ್ಲಿ. ಹಾಗಾಗಿ ಅದೇ ರೀತಿ SC ST OBC PW ಇದರಿಗೆ 45% ನೀವು ತೊಗೊಂಡಿದ್ರೆ ನೆಕ್ಸ್ಟ್ ಹಂತಕ್ಕೆ ಆಯ್ಕೆ ಆಯ್ಕಿರಿ. ಈ ರೀತಿಯಾಗಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಈ ಮಾಹಿತಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿಯಲ್ಲಿ ನಿಮಗೆ ಏನೇ ಗೊಂದಲವಿದ್ದರೂ ಕಮೆಂಟ್ ಮಾಡಿರಿ, ನಾವು ಅದನ್ನು ಪರಿಹರಿಸುತ್ತೇವೆ. ಇದು ಪೇಮೆಂಟ್ ಉತ್ತಮವಾದ ಪೇಮೆಂಟ್ ಐತ್ರಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡ್ರಿ. ಎಕ್ಸಾಮ್ ಕೂಡ ಇನ್ನೊಂದು 3 ರಿಂದ 4 ತಿಂಗಳು ಜೂನ್ ಅಥವಾ ಜುಲೈನಲ್ಲಿ ಆಗ್ತೈತಿ. ಆ ಎಕ್ಸಾಮ್ ಡೇಟ್ ಬಿಟ್ಟಾಗ ನಿಮಗೆ ತಿಳಿಸ್ಕೊಡ್ತೀವಿ ರೀ. ನೀವು ಪೇಮೆಂಟ್ ಚಲೋ ಇದೆ, ಡಿಗ್ರಿ ಪೋಸ್ಟು. ಹಾಗಾಗಿ ನೀವು ಖಂಡಿತವಾಗಿ ಅಪ್ಲಿಕೇಶನ್ ಹಾಕಿರಿ. ನೀವು ಬೇಕಿದ್ರೆ ಒಂದು ಸ್ಕ್ರೀನ್ಶಾಟ್ ತಗೋರಿ. ಈ ಪೋಸ್ಟ್ ಯಾವ್ಯಾವ ಅಂತ ನಿಮಗೆ ಅಪ್ಲೈ ಆಗೋ ಪೋಸ್ಟ್ಗಳನ್ನು ಕ್ಯಾಲ್ಕುಲೇಟ್ ಮಾಡಿ ಸ್ಕ್ರೀನ್ಶಾಟ್ ತಗೊಳ್ರಿ. ಇದಾದ ನಂತರ ಮೇನು ಎಕ್ಸಾಮ್ ಪ್ಯಾಟರ್ನ್ ಇದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಈ ರೀತಿಯಾಗಿ ಎಕ್ಸಾಮ್ ಇದೆ. ನೀವು ಇದನ್ನು ಓದುವ ಸ್ಟಡಿ ಹಾಲ್ನಲ್ಲಿ ಅಂಟಿಸಿಬಿಟ್ಟು ಖಂಡಿತವಾಗಿ ಸ್ಟಡಿ ಮಾಡಿರಿ. ಈ ಮಾಹಿತಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಧನ್ಯವಾದಗಳು.